ಬಿಜೆಪಿಗರು ಅಯೋಗ್ಯರು, ಮುಟ್ಟಾಳರು ಎಂದು ಏಕವಚನದಲ್ಲಿ ಮಾತನಾಡುವ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ನಾಲಿಗೆ ಹರಿಬಿಟ್ಟಿದ್ದು, ಪ್ರದೀಪ್ ಈಶ್ವರ್ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ ಎಂದು ಮಾಜಿ ಮೇಯರ್ ಬಿಜಿ ಅಜಯ್ ಕುಮಾರ್ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರದೀಪ್ ಈಶ್ವರ್ ಗಂಡಸೆಯಾದರೆ ಮತ್ತೆ ದಾವಣಗೆರೆಗೆ ಬಂದು ಮಾತನಾಡಲಿ ಎಂದು ಸವಾಲು ಹಾಕಿದರು. ದಾವಣಗೆರೆ ದಕ್ಷಿಣದಲ್ಲಿ 80,000 ಅಲ್ಪಸಂಖ್ಯಾತ ಮತಗಳಿದ್ದು ತುಂಬಾ ವರ್ಷಗಳಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎಂಬ ಕೂಗಿದೆ ಎಂದ ಅವರು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿ ಶಾಮನೂರು ಶಿವಶಂಕರಪ್ಪ ಅವರ ಮಾತನ್ನು ಕಾಂಗ್ರೆಸ್ ಉಳಿಸಿಕೊಳ್ಳದೆ ಬಿಜೆಪಿ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದರು. ಪ್ರದೀಪ್ ಈಶ್ವರ್ ಹೆಸರಿಗೂ ಅವರ ಬಾಯಲ್ಲಿ ಬರುವ ಮಾತುಗಳಿಗೂ ತದ್ವಿರುದ್ಧವಾಗಿದೆ. ಶಾಸಕ ಸ್ಥಾನ ಸಂವಿಧಾನಿಕ ಹುದ್ದೆ. ಇಂತಹ ಹುದ್ದೆಯಲ್ಲಿರುವವರು ಪ್ರಗತಿಪರ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು, ಕ್ಷೇತ್ರದ ಅಭಿವೃದ್ಧಿಗಳ ಬಗ್ಗೆ ಯೋಚಿಸಬೇಕೆಂದು ಕಿವಿಮಾತು ಹೇಳಿದರು. ಅಲ್ಪಸಂಖ್ಯಾತರ ಬಗ್ಗೆ, ಮೈನಾರಿಟೀಸ್ ಬಗ್ಗೆ, ಮುಸ್ಲಿಂ ಸಮುದಾಯದವರ ಬಗ್ಗೆ ನಾನು ಸೇರಿದಂತೆ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಜೊತೆ ಖಂಡಿತವಾಗೂ ಇರ್ತೀವಿ. ನಾನು ನಿಮಗೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಮೈನಾರಿಟೀಸ್ ಹಿತವನ್ನು ಕಾಂಗ್ರೆಸ್ ಅವರು ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ. ದಾವಣಗೆರೆನಲ್ಲಿ ಸುಮಾರು 87,000 ಜನ ಅಲ್ಪಸಂಖ್ಯಾತರಿದ್ದಾರೆ. ಸುಮಾರು ದಾವಣಗೆರೆ ವರ್ಷಗಳ ಕಾಲ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡ್ರಿ ಅಂತೇಳಿ ಕೂಗೆದ್ದಿತ್ತು. ಕಳೆದ ಬಾರಿ ಸುಮಾರು ವರ್ಷಗಳ ಕಾಲ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಕೊನೆಯ ಚುನಾವಣೆ ಬರೋ ಅಂತ ಚುನಾವಣೆಯಲ್ಲಿ ನಿಮಗೆ ನಾನು 100 ಟಿಕೆಟ್ ಅನ್ನು ಕೊಡಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತೇಳಿ ಅವರು ಮಾತನ್ನ ಕೊಟ್ಟಿದ್ರು. ಶಾಮನೂರು ಶಿವಶಂಕರ್ ಅವರು ದೈವಾಧೀನರಾಗಿದ್ದಾರೆ, ಸ್ವರ್ಗದಲ್ಲಿದ್ದಾರೆ. ಮತ್ತೆ ಕಾಂಗ್ರೆಸ್ನವರು ಒಬ್ಬ ಹಿರಿಯ ಶಾಸಕರಾಗಿರ್ತಕ್ಕವರು 6 ಬಾರಿ ಶಾಸಕ, ಅವರು ದೈವಾಧೀನರಾಗಿ ಅವರ ಮಾತನ್ನ ಉಳಿಸೋದು ಕಾಂಗ್ರೆಸ್ನವರ ಕರ್ತವ್ಯ ಆಗಿತ್ತು. ಅವ್ರು ಯಾಕೆ ಮತ್ತೆ ಶಾಮನೂರು ಅವರ ಮಾತನ್ನ ಅಪ್ಪನವರು ಹೇಳಿದ್ದಂತ ಮಾತನ್ನ ಉಳಿಸ್ಕೊಳ್ಳಿಲ್ಲ? ಇವರು 87,000 ಜನ ಅಲ್ಪಸಂಖ್ಯಾತ ಮತದಾರರಿದ್ರು ಕೂಡ ಯಾಕೆ ಅಲ್ಪಸಂಖ್ಯಾತರಿಗೆ ಮಾತನ್ನ ಉಳಿಸ್ಕರ್ತವ್ಯ ಆಗಿ ಇದೇ ಶಿಗ್ಗ 87,000. ಈ ಹಿಂದೆ ಅಜ್ಜಂಪುರ್ ಖಾದ್ರಿ ಅವರಿಗೆ 2-3 ಬಾರಿ ಟಿಕೆಟ್. ಮೊನ್ನೆ ದಿವಸನೂ ಕೂಡ ಇದೇ ಯಾಸಿನ್ ಪಠಾಣ್ ರವರಿಗೆ ಟಿಕೆಟ್ ಅನ್ನು ಕೊಟ್ಟರು. ಅಲ್ಲಿ ಅಲ್ಪಸಂಖ್ಯಾತರು ಎಷ್ಟು ಜನ ಇದ್ದಾರೆ? 60,000 ರಿಂದ 65,000. ಮೊನ್ನೆ ದಿವಸನೂ ಕೂಡ ಶಿಗ್ಗಾಂವ್ನಲ್ಲಿ ಆದ್ರೂ ಕೂಡ 4 ಬಾರಿ ಟಿಕೆಟ್ ಕೊಟ್ಟರು. ಮತ್ತೆ ಇಲ್ಲಿ ಅದಕ್ಕಿಂತ ಹೆಚ್ಚು ಇದ್ರಲ್ಲ, ಟಿಕೆಟ್ ಕೊಡ್ಲಿಲ್ಲ. ಈ ಬಾರಿ ಇತಿಹಾಸದಲ್ಲೇ 24 ಜನ ಅಲ್ಪಸಂಖ್ಯಾತರು ನಾಮಪತ್ರ ಸಲ್ಲಿಸಿದ್ದಾರೆ. ಇತಿಹಾಸದಲ್ಲಿ ಇಷ್ಟೊಂದು ಜನ ನಾಮಪತ್ರ ಸಲ್ಲಿಸಿರ್ಲಿಲ್ಲ. ಏನು ಶಾಮನೂರು ಶಿವಶಂಕರಪ್ಪರು ದೈವಾಧೀನರಾದ ನಂತರದಿಂದ ಅಲ್ಪಸಂಖ್ಯಾತರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು 21 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಲ್ಲಿ ಮಸೀದಿಲಿರ್ತಕ್ಕಂಥ ಮೌಲ್ವಿಗಳಿಂದ ಆದಿಯಾಗಿ ಅಲ್ಲಿರ್ತಕ್ಕಂಥ ಮತದಾರರು, ಸಾರ್ವಜನಿಕರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಗೆದ್ದಿತ್ತು. ಅವರೆಲ್ಲರೂ ಸಹಿತ ಈ ಬಾರಿ ನಮಗೆ ಟಿಕೆಟ್ ಕೊಡ್ಲೇಬೇಕು ಶಂಕರಪ್ಪನವ್ರು ಹೇಳಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಯಾಕೆ ಸ್ವಾಮಿ ಕೊಡ್ಲಿಲ್ಲ? ನೀವೇ ಹೇಳಿದ್ರಿ ಅಲ್ಲಿ ಯಾರಿಗೆ ಸಾಮರ್ಥ್ಯ ಇದೆ, ಯಾರು ಒಳ್ಳೆ ಅಭ್ಯರ್ಥಿ ಅಂತರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ನೀವು ಹೇಳ್ತಾ ಇದ್ರಿ. ಯಾಕಂದ್ರೆ ಅಲ್ಪಸಂಖ್ಯಾತರಲ್ಲಿ ಯಾರಿಗೂ ಸಾಮರ್ಥ್ಯ ಇಲ್ವಾ? ಯಾರು ಒಳ್ಳೆ ಜನನೇ ಇಲ್ವಾ ಅಲ್ಪಸಂಖ್ಯಾತರಲ್ಲಿ? ಮತ್ತೆ ಯಾಕೆ ಕೊಡ್ಲಿಲ್ಲ ಸ್ವಾಮಿ? ನೀವು ಬಿಜೆಪಿ ಅವರು ಅಲ್ಪಸಂಖ್ಯಾತರ ವಿರೋಧಿಗಳು ಅಂತ ಹೇಳ್ತಿರಲ್ಲ. ನೀವು ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ ಯಾರು ಸ್ವಾಮಿ? ಇದೇ ಭಾರತೀಯ ಜನತಾ ಪಕ್ಷದವರು. ನಮ್ಮವರೇ ಅವ್ರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿರ್ತಕ್ಕಂಥದ್ದು. ಆಯ್ತು, ಮೊನ್ನೆ ಬಿಹಾರದಲ್ಲಿ ಚುನಾವಣೆ ನಡೀತಲ್ಲ, ಅಲ್ಪಸಂಖ್ಯಾತರಿಗೆ ಬಿಜೆಪಿಯಿಂದ 40 ಜನಕ್ಕೆ ಟಿಕೆಟ್ ಅನ್ನ ಕೊಟ್ಟರು ಬಿಹಾರದಲ್ಲಿ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರನ್ನ ಗೆಲ್ಸ್ಕೊಂಬಂದ್ರು ನಮ್ಮವರು. ನೀವೇನ್ ಮಾಡಿದ್ರಿ? ನಾನು ದಾವಣಗೆರೆ ಎಲ್ಲ ಮುಸ್ಲಿಂ ಬಾಂಧವರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ ಬಿಜೆಪಿ ಅಯೋಗ್ಯರಿಗೆ, ಬಿಜೆಪಿ ಮುಟ್ಟಾಳರಿಗೆ ಓಟ್ ಹಾಕಬೇಡಿ. ನಿಮ್ಮ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ಮ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ಮ ಕುಟುಂಬದ ಹೆಣ್ಣುಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡಿದವರು ಬಿಜೆಪಿಯವರು. ಇವತ್ತು ನೀವು ಯಾವುದೋ ಅಸಮಾಧಾನಕ್ಕೆ ಬಿಜೆಪಿಗೆ ಓಟ್ ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತಾ, ಈ ಬಿಜೆಪಿ ಅಸಮರ್ಥರಿಗೆ, ಅಯೋಗ್ಯರಿಗೆ ನೀವು ಪಾಠ ಕಲಿಸ್ತೀರಾ ಅಂತ ನಂಬಿಕೆ ನನಗಿದೆ ಸರ್. ಹೆಣ್ಣು ಮಾತಾಡಿದವರು ಬಿಜೆಪಿ. ಪ್ರದೀಪ್ ಈಶ್ವರ್ ಅವರು ಬಂದಿದ್ರು. ಮಾತಿನ ಭರಾಟೆಯಲ್ಲಿ ಮಾತುಗಾರ ಅನ್ನೋ ಒಂದು ನಿಟ್ಟಿನಲ್ಲಿ ಅವರೊಂದು ಮಾತು ಹೇಳಿದ್ರು. ಅವರಿಗೆ ಪ್ರದೀಪ್ ಈಶ್ವರ್ ಅಂತ ಏನೋ ದೊಡ್ಡ ಅವ್ರ ತಂದೆ ತಾಯಿಯವರು ಬಹಳ ತುಂಬಾ ಒಳ್ಳೆ ಹೆಸರನ್ನು ಇಟ್ಟಿದ್ದಾರೆ, ಭಗವಂತನ ಹೆಸರಿನ ಭರಾಟೆ. ಆದ್ರೆ ಬಾಯಲ್ಲಿ ಬರೋಂತ ಮಾತುಗಳು ಅವರ ತಂದೆ ತಾಯಿಯಾಗಿದೆ. ಒಳ್ಳೆ ಅವ್ರು ಹೇಳ್ತಾ ಇದ್ರು, ಎಲುಬಿಲ್ಲದ ನಾಲಿಗೆನ ಹೆಸರನ್ನು ಎಲುಬಿಲ್ಲಪ್ಪ ನಾಲಿಗೆ ಬಾಯಲ್ಲಿ ಬರೋಂತ ಮಾತು ನಡೆಯುತ್ತೆ ಅನ್ಕೊಂಡು ಭಾರತೀಯ ಜನತಾ ಪಕ್ಷದ ಒಳ್ಳೆ ಹೆಸರು ಅಯೋಗ್ಯರು, ಮುಟ್ಟಾಳ, ಎಲುಬಿಲ್ಲಪ್ಪ ನಾಲಿಗೆ ಕಾಂಗ್ರೆಸ್ ಬರೋಂತ ಏನ್ ನೈತಿಕತೆ ಇದೆ ನಮ್ಮ ಪಕ್ಷದ ಎಲುಬಿಲ್ಲ ಏನು ಬೇಕು? ಆದ್ರೆ ಬಾಯಲ್ಲಿ ಬರೋಂತ ಕಾಂಗ್ರೆಸ್ ಹೇಳಿ ನಿಮಗೆ ನೈತಿಕತೆ ಇದೆ? ಈಗ ವೆರಿ ಸಿಂಪಲ್, ನನಗೆ ಯಾವ ಬ್ಯಾಕ್ ಗ್ರೌಂಡ್ ಇತ್ತು? ಪಾರ್ಟಿ ಟಿಕೆಟ್ ಕೊಡ್ಲಿಲ್ವಾ? ನನಗೆ ತಂದೆ ತಾಯಿ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ಜಾತಿ ಹಿನ್ನೆಲೆ ಇಲ್ಲ, ಯಾವುದೇ ಕಾರ್ಡ್ ಇಲ್ಲದೆ ನನ್ನ ತಂದೆ ಎಂಥವ್ರ ಮೇಲೆ ನಿಲ್ಲಿಸಿದ್ರು, ಪಕ್ಷ ಗೆಲ್ಸ್ಕೊಂಬಂತಲ್ಲ.
ಎಲ್ಲೆಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅನ್ನೋ ಈಕ್ವೇಷನ್ಸ್ ಮೇಲೆ ನಾವು ಟಿಕೆಟ್ ಕೊಡ್ತೀವಿ ಸರ್. ಇಲ್ಲಿ ಇದು ಅಂತಲ್ಲ, ಬಟ್ ಎಲ್ಲ ನನಗೆ ನಂಬಿಕೆ ಇದೆ. ಈಗ MLC ಮಾಡಿದ್ದೀವಿ ಆಲ್ರೆಡಿ ಒಂದು ಮುಸ್ಲಿಂ ಬಾಂಧವರಿಂದ. ಎಲ್ಲ ರೀತಿ ಮುಸ್ಲಿಂ ಬಾಂಧವರಿಗೆ ಗೌರವ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ನಾನು ಮುಸ್ಲಿಂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮನ್ನು ಕೇವಲವಾಗಿ ಮಾತಾಡೋ BJPಗೆ ಒಂದು ಓಟು ತಾವು ಹಾಕಬಾರ್ದು. ಮೊನ್ನೆ ದಿವಸ ಕಾಂಗ್ರೆಸ್ ಸಭೆ ನಡೀತು ದಾವಣಗೆರೆನಲ್ಲಿ, ಬಿಜೆಪಿ ಕಚೇರಿನಲ್ಲಿ, ಕಾಂಗ್ರೆಸ್ ಕಚೇರಿನಲ್ಲಿ ಮೊನ್ನೆ ಕಾಂಗ್ರೆಸ್ ಸಭೆ ನಡೀತು. ಸಭೆ ನಡೆದಾಗ ನಿಮ್ಮವ್ರು ಏನ್ ಹೇಳಿದ್ರಿ? ಅಲ್ಪಸಂಖ್ಯಾತರಿಗೆ 500 ರೂಪಾಯಿ ಕೊಟ್ರೆ ಸಾಕು, ಒಂದು ಬಿರಿಯಾನಿ ಕೊಟ್ರೆ ಸಾಕು, ಅವ್ರು ನಮಗೆ ಮತ ಹಾಕ್ತಾರೆ ಅಂದ್ರೆ. ಹಂಗಾರೆ ಅಲ್ಪಸಂಖ್ಯಾತರನ್ನ 500 ರೂಪಾಯಿಗೆ ಒಂದು ಬಿರಿಯಾನಿಗೆ ಅಷ್ಟೇ ಸೀಮಿತನಾ? ಮತ್ತೆ ಅವ್ರಿಗೂ ನಮ್ಮ ಸಮಾಜದವ್ರು ಇಷ್ಟೊಂದು ಜನ ಇದೀವಿ, ನಮ್ಗೊಂದು ಅವಕಾಶ ಕೊಡ್ರಿ ಅಂತ ಕೇಳಿದ ತಪ್ಪ? ಯಾವುದೋ ಹಿಂದಿನ ದಾರಿಯಲ್ಲಿ ಬಂದು ಅಲ್ಪಸಂಖ್ಯಾತರಿಗೆ ವಂಚನೆ ಮಾಡಿದ್ರೆ ನೀವು ಟಿಕೆಟ್ನ. ನಮ್ಮ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರಣ್ಣ ಅಲ್ಪಸಂಖ್ಯಾತರು, CM ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬರು. ಇವತ್ತು ಇಲ್ಲಿಂದ MLC ಮಾಡಿದ್ದೀವಿ. ಇವತ್ತು ಮೈನಾರಿಟೀಸ್ಗೆ ಮೊನ್ನೆ ನೀವು ನಮ್ಮ ಬಡ್ಜೆಟ್ನ ನೋಡಿ, ಮೈನಾರಿಟೀಸ್ ಮಕ್ಕಳಿಗೆ, ಮೈನಾರಿಟೀಸ್ ಶಾಲೆಗಳಿಗೆ, ಮೈನಾರಿಟಿ ಸ್ಕಾಲರ್ಶಿಪ್ಗೆ ಅತಿ ಹೆಚ್ಚು ಸಹಾಯ ಮಾಡಿ ನಾವು BJP ಅವ್ರ ಹತ್ರ ಬಾಯಿಗೆ ಬಂದಂಗೆ ಬಯಸ್ಕೊತಾ ಇದ್ದೀವಿ. ಅವರು BJP ಅವ್ರು ನಮ್ಮನ್ನು ನಾವು ಮುಸ್ಲಿಮ್ಸ್ನ ಓಲೈಕೆ ಮಾಡೋಕ್ಕೆ 1000 ಕೋಟಿ ಕೊಡ್ತೀವಿ ಅಂತ ಅವ್ರು ಅಂತಾರೆ. ಅಲ್ಪಸಂಖ್ಯಾತರು ಖಂಡಿತವಾಗೂ ಸರ್ ಈ ಸಂದರ್ಭದಲ್ಲಿ ನಾವು ಚುನಾವಣೆ ಗೆಲ್ಲಬೇಕು. ಇರೋ ವ್ಯಕ್ತಿಗಳಲ್ಲಿ ಸಮರ್ಥವಾದ ವ್ಯಕ್ತಿ ಅನ್ನೋ ಅಭಿಪ್ರಾಯ. ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಲ್ಲ ಸರ್. ನನ್ನನ್ನೇ ನೋಡಿ, ನಾನು ಅಲ್ಪಸಂಖ್ಯಾತರ ಪರವಾಗಿ ಎಷ್ಟು ಮಾತಾಡಿದ್ದೀನಿ. ನಮ್ಮ BJP ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವರು ಮಾತ್ರ ಅಲ್ಪಸಂಖ್ಯಾತರು ಸರ್. ನಿಮ್ಮ ಅಲ್ಪಸಂಖ್ಯಾತ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳಿದಾರಲ್ಲ ಬಿಜಾಪುರದ ಕೋತಿ, ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು? ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗೆ ಬೇಜಾರಾಗಲ್ವಾ? ನಾನು ಇದೇ ಹೇಳ್ತಾ ಇರೋದು ರೀ, ಮೈನಾರಿಟೀಸ್ ಕುಟುಂಬಗಳ ಬಗ್ಗೆ ಹಿಂಗೆ ಮಾತಾಡೋರ ಬಗ್ಗೆ ನೀವು ಹೆಂಗೆ ಇದು ಮಾಡ್ತೀರಾ? ಮೈನಾರಿಟೀಸ್ ಒಂದಾಗ್ತಾರೆ ನನ್ನ ನಂಬಿಕೆ ಇದೆ. ಮಹಿಳೆಯರಿಗೆ ಯಾವಾಗಲೂ ವಿರೋಧ ಮಾಡ್ತಾರೆ, ಮಹಿಳೆಯರಿಗೆ ವಿರೋಧ ಮಾಡ್ತಾರೆ ಅಂತಂದ್ರಲ್ಲ ನೀವು. ಮಹಿಳೆಯರಿಗೆ ವಿರೋಧ ಮಾಡ್ತಾ ಇರೋದು ಯಾರು? ಇವತ್ತು ವಂಚನೆ ಮಾಡ್ತಾ ಇರೋದು ಯಾರು? ನೀವು. ಜಮೀರ್ ಅಹಮದ್ ರವ್ರಿಗೆ ಏನಂತ ಹೇಳಿದ್ರಿ ನೀವು ಮೊನ್ನೆ? ಅವ್ನು ಯಾವನ್ ಇಲ್ಲಿ ಬಂದು ಹೇಳಕ್ಕೆ ಅಂತಂದ್ರಿ. ಈಗ ಅವ್ರನ್ನೇ ಕರಿತಾ ಇದ್ರಿ ನೀವು. ಇವ್ರು 24 ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ರು ವಾಪಸ್ ತಗೊಂಡ್ರಂತ ನೀವೇ ಕರಿತಾ ಇದ್ದೀರಿ. ಮೊನ್ನೆ ದಿವಸ ಕಾಂಗ್ರೆಸ್ಸಿನ ಒಂದು ಲೀಸ್ಟ್ ಅನ್ನ ತಾವು ಕೂಡ ನೋಡಿದಿರಿ. 14 ಜನ ಲೀಸ್ಟ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಹೆಸರು ಅವರೇ ಇದೆ. ಜಮೀರ್ ಅಹಮದ್ ಅವರು ಉಸ್ತುವಾರಿನಲ್ಲೇ ನಾವು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಚುನಾವಣೆ ಮಾಡ್ತೀವಿ ಅಂತೇಳಿ ಈ ಅಲ್ಪಸಂಖ್ಯಾತರು 500 ರೂಪಾಯಿ ಬಿರಿಯಾನಿಗೆ ಅಷ್ಟೇ ಸೀಮಿತನಾ? ನಾವು ಅಲ್ಪಸಂಖ್ಯಾತರು ಬಹಳ ಜನ ಮಾತಾಡ್ಸಿದೀವಿ. ಅವ್ರು ಹೇಳೋದು ಒಂದೇ ಮಾತು, ಯಾರೇ ಬರಲಿ ನಮ್ಮ ಸಮಾಜದವ್ರು, ಯಾರೇ ಏನೇ ಬರಲಿ, ಪ್ರದೀಪ್ ಈಶ್ವರ್ ಏನಾದ್ರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದ್ರೆ ಅವನನ್ನ ನಾವು ಒದ್ದು ಹೊರಗೆ ಹಾಕ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ನಿನಗೆ ತಾಕತ್ತಿದ್ರು ಬಾ. ಪ್ರದೀಪ್ ಈಶ್ವರ್, ನಿನ್ನ ನಾಲ್ಗೆನಾ ಏನಂತಾರೆ ಅದಕ್ಕೆ? ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ ನಾಲ್ಗೆನ ಏನಂತೇಳಿ. ಮನುಷ್ಯತ್ವ ಇದ್ದಾನೆ ನಿನಗೆ? ಸಾಂವಿಧಾನಿಕ ಹುದ್ದೆಯಲ್ಲಿ ಇದೆಯಲ್ಲ ನೀನೊಬ್ಬ ಜನಪ್ರತಿನಿಧಿ ಆಗಿದೆಯಲ್ಲ. ಏನೋ ಭಾಳ ಓದ್ಕೊಂಡ್ಬಿಟ್ಟಿದ್ದೀನಿ, ಭಾಳ ಶಾಲೆ ಕಾಲೇಜುಗಳು ಇದೇ ಮಾತಾಡೋದ? ನಿನ್ನ ತಂದೆ ತಾಯಿ ಇದೇನ ಕಲ್ಸಿರೋದು ನಿನಗೆ? ಮಾನ ಮರ್ಯಾದೆ ಇದೆನಾ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ಆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ ನೀನು, ಅಲ್ಪಸಂಖ್ಯಾತರ ಹೆಣ್ಮಕ್ಳ ಬಗ್ಗೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಇದೀಯ ನೀನು? ನೋಡಿದೀಯ ನೀನು? ಯಾರ್ದೋ ಒಂದು ಮನ ಒಲೈಸಕ್ಕೆ, ಯಾರಿಗೋ ಒಳ್ಳೆನಾಗೋದಕ್ಕೆ ನೀನು ಇನ್ನೇನೋ ದೊಡ್ಡ ಆಸೆ ಕಂಡಿದ್ಯಾ ನಂಗೆ ಕಾಣುತ್ತೆ. ನಿನ್ನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಏನೇನು ಹೊಲೈಕೆ ರಾಜಕಾರಣ ಮಾಡ್ತಿದ್ಯಾ ನೀನು? ಹೊಲಸು ನಾಲ್ಗೆ ಏನಂತೇಳಿ ಜನರು ನೋಡ್ತಾ ಇದ್ದಾರೆ. ತಕ್ಕ ಪಾಠ ಕಲಿಸ್ತಾರೆ. ಇನ್ನೇನು ಭಾಳ ವರ್ಷ ಇಲ್ಲ, ಇನ್ನು 2 ವರ್ಷ ಇದೆ ಚುನಾವಣೆ. ಸ್ವಲ್ಪ ನಾಲ್ಗಿನ ಬಿಗಿಡಿದು ಮಾತನಾಡೋದು ಕಲಿ. ಏನ್ ತಿಳ್ಕೊಂಡಿದೀಯ ನೀನು? ಬಾ ನೀನ್ ದಾವಣಗೆರೆಗೆ ನೀನ್ ಗಂಟ್ಸಾದ್ರೆ ಇಲ್ಲಿ ಅಲ್ಪಸಂಖ್ಯಾತರ ನಿನ್ ತಾಕತ್ತ ಏನು ಅಂತೇಳಿ ತೋರಿಸ್ಕೊಡ್ತಾರೆ ನಿನಗೆ. ಏನ್ ಜನ ಸುಮ್ನಿರ್ತಾರೆ ಅಂತೇಳಿ ಇಲ್ಲದೆಲ್ಲ ಗಾಂಚಲಿ ಮಾಡ್ತೀಯ ನೀನು? ಬಾ ನೀನ್ ನೋಡೋಣ ದಾವಣಗೆರೆಗೆ. ಏನು ಅಯೋಗ್ಯರ ನಾವು? ಯಾರು BJP ಅವರು ಅಯೋಗ್ಯರ ನಾವು? ನೀನು ಅಯೋಗ್ಯ, ನೀನು ಮುಟ್ಟಾಳ. ಸಂವಿಧಾನಕ್ಕೆ ಹುದ್ದೆಯಲ್ಲಿ ಇರ್ತಕ್ಕಂಥವನು ಪ್ರಗತಿಪರ ಚಿಂತನೆಯನ್ನು ಇಟ್ಕೊಂಡಿರ್ಬೇಕು. ನಿನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕು. ಅಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಹಿಂದೆ ಇರ್ತಕ್ಕಂಥವ್ರು, ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ಅವ್ರನ್ನ ಮೇಲ್ತರ ಅಂತ ಒಂದು ಕೆಲಸವನ್ನು ಮಾಡ್ಬೇಕು. ಅದು ಬಿಟ್ಟು ಚಿಲ್ಲರ ಮಾತಾಡ್ತೀಯ ನೀನು. ನಿನಗೆ ಗೌರವ ಕೊಡ್ತಾ ಇದ್ದೆ ನಾನು, ಏನೋ ಭಾಳ ಜನಕ್ಕೆ ವಿದ್ಯೆ ಕೊಡಿಸ್ತೀಯ ನೀನು, ಭಾಳ ಬುದ್ಧಿವಂತ ಇದೆಯಾ ಅಂತ. ಏನು ಮಾತಾಡ್ತಿದ್ಯಾ ನೀನು? ಬಾ ನೀನು ನೋಡ್ತೀನಿ. ದಾವಣಗೆರೆ ಕಾಲಿಡು ನೀನು ಗಂಡ್ಸಾದ್ರೆ.